ಮಾತಾಡು ಹೃದಯ ಸೀದಾ ತಲುಪುವ ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ನಿಮಗೆ ಈ ರೀತಿ ಒಂದು ಲಿರಿಕ್ಸ್ನ ಯಾವ ರೀತಿ ಎಡಿಟ್ ಮಾಡ್ತೀನಿ ಅಂತ ನೋಡೋಣ. ಈ ರೀತಿ ಒಂದು ಲಿರಿಕ್ಸ್ ಎಡಿಟ್ ಮಾಡಬೇಕಂದ್ರೆ ಮೊದಲು ನೀವು ಲೈಟ್ ಮೋಷನ್ ಆ್ಯಪ್ನ ಬೇಕಾಗುತ್ತೆ. ಆ ಲೈಟ್ ಮೋಷನ್ ಆ್ಯಪ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು 9:16 ರೇಷಿಯೋ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಬಜೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಮೀಡಿಯಾ ಮೇಲೆ ಹೋಗಿ ನೀವು ಇದನ್ನು ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡೇನೆ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀವು ಇಮೇಜ್ ಏನಿದೆ ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಸ್ವಲ್ಪ ಇದನ್ನು ಝೂಮ್ನು ಕೂಡ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಮೀಡಿಯಾ ಮೇಲೆ ಹೋಗಿ ನೀವು ಮತ್ತೆ ಸಾಂಗ್ನ ಇಂಪೋರ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ವಿಡಿಯೋನಲ್ಲಿಂದ ನಾನು ಸಾಂಗ್ನ ಇಂಪೋರ್ಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬಂದು 3 ಡಾಟ್ ಮೇಲೆ ಹೋಗಿ ಎಕ್ಸ್ಟ್ರಾ ಮಾಡ್ಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಂಬಿಡಿ. ನಿಮ್ಮ ಸಾಂಗ್ನ ಬೇರೆ ಆಗಿಬಿಡುತ್ತೆ. ಬೇರೆ ಆದಮೇಲೆ ನಿಮ್ಮ ಸಾಂಗ್ವರೆಗೂ ಇಮೇಜ್ ಇದೆ ನೋಡ್ಕೊಳ್ಳಿ. ಜಾಸ್ತಿ ಆಗಿಬಿಟ್ರೆ ಈ ರೀತಿ ನಿಮ್ಮ ಮುಂದಿನ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಕಮ್ಮಿ ಆಗಿಬಿಟ್ಟಿದ್ರೆ ನೀವು ಈ ನಿಮ್ಮ ಸಾಂಗ್ವರೆಗೂ ತೊಗೊಂಬಂದಾಗ ಇವಾಗ ನೀವು ಏನು ಮಾಡ್ಬೇಕಂದ್ರೆ ಸಾಂಗ್ನ ಚೆನ್ನಾಗಿ ಕೇಳಿಸ್ಕೊಂಡು ಬೀಟ್ ಮಾರ್ಕನ್ನು ಹಚ್ಕೋಬೇಕು. ನೀವು ಮೊದಲು ಒಂದು ಲಿರಿಕ್ಸ್ ಆದಮೇಲೆ ನೀವೊಂದು ಬೀಟ್ ಮಾರ್ಕನ್ನು ಕೊಡಿ. ನಾನು ಈ ರೀತಿ ಕೊಟ್ಟಿದ್ದೆ ನೋಡ್ಕೊಳ್ಳಿ. ಈ ರೀತಿ ನೀವು ಕೂಡ ಕೊಡಿ. ಕೊಟ್ಟಾದ್ಮೇಲೆ ಇವಾಗ ನೀವು ಏನು ಮಾಡ್ಬೇಕಂದ್ರೆ ನಾನು ನಿಮಗೊಂದು PNG ಇಮೇಜನ್ನು ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಗ್ರೂಪಲ್ಲಿ. ಅಲ್ಲಿಂದ ನೀವು ಇಂಪೋರ್ಟ್ ಮಾಡ್ಕೊಳ್ಳಿ ಅದನ್ನು. ಇವಾಗ ಆ PNG ಇಮೇಜ್ ಈ ರೀತಿ ಇರುತ್ತೆ. ಇದನ್ನು ಏನು ಮಾಡಬೇಕಂದ್ರೆ ಸ್ವಲ್ಪ ಈ ರೀತಿ ಝೂಮ್ನ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡಾದ್ಮೇಲೆ ಮೂವ್ ಟ್ರಾನ್ಸ್ಫರಲ್ಲಿ ಹೋಗಿ ನೀವು ಇಲ್ಲಿದನ್ನು ಎಲ್ಲಿ ಬೇಕೋ ಅಲ್ಲಿ ಈ ರೀತಿ ಸರಿಯಾಗಿ ಇಟ್ಕೊಳ್ಳಿ. ಓಕೆನಾ? ಈ ರೀತಿ ಇಟ್ಕೊಂಡಾದ್ಮೇಲೆ ಇವಾಗ ನೀವು ಇದನ್ನು ಕೂಡ ನಿಮ್ಗೆ ಸಾಂಗ್ವರೆಗೂ ಇದೆಲ್ಲ ನೋಡ್ಕೊಳ್ಳಿ. ಜಾಸ್ತಿ ಆಗಿಬಿಟ್ರೆ ಕಟ್ ಮಾಡ್ಕೊಳ್ಳಿ. ಕಮ್ಮಿ ಇದ್ದರೆ ನಿಮ್ಮ ಸಾಂಗ್ವರೆಗೂ ತೊಗೊಂಬಂದಾಗ ಇವಾಗ ನೀವು ಏನು ಮಾಡ್ಬೇಕಂದ್ರೆ ಲಿರಿಕ್ಸ್ನ ಬರ್ಕೋಬೇಕು. ಲಿರಿಕ್ಸ್ನು ಪ್ಲಸ್ ಐಕನ್ ಮೇಲೆ ಹೋಗಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ನಿಮಗೆ ಲೈನ್ಸ್ ಕಾಣಬೇಕು. ಆ ಲೈನ್ಸ್ನ ಈ ರೀತಿ ಇಟ್ಕೊಂಡು ಫಾಂಟ್ನಲ್ಲಿ ಬಂದು ಎಷ್ಟೇ ವಿಂಟರ್ ಅಂತ ಫಾಂಟ್ ಇರುತ್ತೆ ಅದನ್ನು ನನಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ. ಮತ್ತು ಕಲರ್ನಲ್ಲಿ ಬಂದು ನೀವು ಯಾವ ಬೇಕೋ ಆ ಕಲರನ್ನು ನೀವು ಸೆಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಸೈಜ್ನಲ್ಲಿ ಒಂದು ಸೈಜ್ನ 40 ಫೀಟ್ ಇಟ್ಕೊಳ್ಳಿ. ನಾನು ಈ ರೀತಿ ಇಟ್ಕೊಂಡ ಇದ್ದೀನಿ. ನೀವು ಬೇಕಾದ್ರೆ ಹೆಚ್ಚು ಅಥವಾ ಕಡಿಮೆ ಇಟ್ಕೋಬೋದು. ಇಟ್ಕೊಂಡಾದ್ಮೇಲೆ ಸಾಂಗ್ನ ಇವಾಗ ಚೆನ್ನಾಗಿ ಕೇಳಿಸ್ಕೊಂಡಿರ್ತೀರ ಅದೇ ಲಿರಿಕ್ಸ್ನಲ್ಲಿ ಮಾಡ್ಕೋಬೇಕು. ಒಂದು ಅಕ್ಷರನ ಏನು ಮಾಡ್ಕೋಬೇಕು, ಕ್ಯಾಪಿಟಲ್ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡಾದ್ಮೇಲೆ ಈ ರೀತಿ ಆದಮೇಲೆ ಇದನ್ನು ಏನು ಮಾಡಬೇಕಂದ್ರೆ ಒಂದು ಸೈಡ್ ಮಾಡ್ಕೊಳ್ಳಿ. ಒಂದು ಸೈಡ್ ಮಾಡ್ಕೊಂಡು ಈ ರೀತಿ ಆಗಿಬಿಡುತ್ತೆ. ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೂವ್ ಟ್ರಾನ್ಸ್ಫರ್ನಲ್ಲಿ ಬಂದು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಈ ರೀತಿ ಸರಿಯಾಗಿ ಇಟ್ಕೊಳ್ಳಿ. ಸ್ವಲ್ಪ ಝೂಮ್ನ ಕಡಿಮೆ ಮಾಡ್ಕೋತೀನಿ ನಾನು. ನಿಮಗೂ ಕೂಡ ಎಲ್ಲಿರು ಸರಿ ಅನಿಸುತ್ತೆ ಅಲ್ಲಿರು ಇಟ್ಕೊಂಡು ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಇವಾಗ ನೀವೇನು ಮಾಡಬೇಕಂದ್ರೆ ಇದನ್ನು ಒಂದು ಬಾರ್ಡರ್ ಆ್ಯಂಡ್ ಶೋಡೋನಲ್ಲಿ ಬಂದು ಶಾಡೋ ಎಫೆಕ್ಟ್ನ ಕೊಡೋಣ. ಎಲ್ಲಿವರೆಗೂ ಸರಿ ಅನಿಸುತ್ತೋ ಓಕೆ. ಇಲ್ಲಿವರೆಗೂ ನನಗೆ ಸರಿ ಅನಿಸುತ್ತೆ. ಇಲ್ಲಿವರೆಗೂ ನಾನು ಮಾಡ್ಕೋತೀನಿ. ನೀವು ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಎಲ್ಲಿವರೆಗೂ ಬೀಟ್ ಮಾರ್ಕಿದೆ ಅಲ್ಲಿ ಬಂದು ಈ ರೀತಿ ಕಟ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ಲಿರಿಕ್ಸ್ನ ಬರ್ಕೋಬೇಕು. ಮುಂದಿನ ಲಿರಿಕ್ಸ್ನ ನೀವು ಬರ್ಕೊಳ್ಳಿ. ನಾನು ಇದೇ ಸುಮ್ಮನೆ ಏನೇ ಒಂದು ಬರ್ಕೋತೀನಿ ಈ ರೀತಿ. ಓಕೆನಾ? ನಾನು ಈ ರೀತಿ ಒಂದು ಸುಮ್ಮನೆ ಬರ್ಕೊಂಡಿನಿ ನೀವು ತೋರಿಸೋಗೋಸ್ಕರ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಬೀಟ್ ಮೇಲೆ ಒಂದು ಕಟ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಇಷ್ಟ ಆದಮೇಲೆ ನೀವು ಇವಾಗ ಏನು ಮಾಡಬೇಕಂದ್ರೆ ಬ್ಯಾಗ್ ಬನ್ನಿ. ಬ್ಯಾಗ್ ಬಂದಾಗ ನಾನು ನಿಮಗೊಂದು ಪ್ರಿಸೆಟ್ನ ಕೊಟ್ಟಿರ್ತೀನಿ. ಲಿರಿಕ್ಸ್ ಪ್ರಿಸೆಟ್ನ ಕೊಟ್ಟಿರ್ತೀನಿ. ಅದನ್ನು ಎಫೆಕ್ಟ್ನ ಏನು ಮಾಡೋಕ್ಕೂ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮತ್ತು ನೀವು ಮಾಡಿರೋ ಡಾನಲ್ಲಿ ಬಂದು ಈ ಲಿರಿಕ್ಸ್ನ ಏನಿದೆ ಲಿರಿಕ್ಸ್ನ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಸಿಂಪಲ್. ಓಕೆನಾ? ಈ ರೀತಿ ನೀವು ಲಾಸ್ಟ್ ನಿಮ್ಮ ಸಾಂಗ್ವರೆಗೂ ಎಲ್ಲಿವರೆಗೂ ಈ ರೀತಿಯನ್ನು ಲಿರಿಕ್ಸ್ನ ಏನು ಬರ್ಕೊಂಡಿರ್ತೀರ ಎಲ್ಲಿವರೆಗೂ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟ ಆದಮೇಲೆ ನೀವು ಇವಾಗ ಕೆಳಗಡೆ ನಿಮ್ಮ ಚಾನಲ್ ಲೋಗೋನ ಕೂಡ ನೀವು ಹಾಕ್ಬೋದು. ಇಷ್ಟ ಆದಮೇಲೆ ಮತ್ತು ಮೀಡಿಯಾ ಮೇಲೆ ಬಂದು ನಾನು ನಿಮಗೊಂದು ಟೆಲಿಗ್ರಾಮ್ ಟೆಂಪ್ಲೇಟ್ ವಿಡಿಯೋನ ಕೊಟ್ಟಿರ್ತೀನಿ. ಆ ಟೆಂಪ್ಲೇಟ್ ವಿಡಿಯೋನ ನೀವು ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆ. ಆ ಟೆಂಪ್ಲೇಟ್ ವಿಡಿಯೋನ ಈ ರೀತಿ ಇರುತ್ತೆ. ಅದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಸೌಂಡ್ ಏನಿದೆ ಅದನ್ನು 0 ಮಾಡ್ಕೊಳ್ಳಿ. 0 ಮಾಡ್ಕೊಂಡಾದ್ಮೇಲೆ ಮತ್ತು ಇದನ್ನು ಬ್ಲೆಂಡಿಂಗ್ ಆ್ಯಂಡ್ ಆಪೋಸಿಟಿನಲ್ಲಿ ಬಂದು ಲೈಟನಲ್ಲಿ ಬಂದು ಸ್ಕ್ರೀನ್ ಮಾಡ್ಕೊಳ್ಳಿ. ಸ್ಕ್ರೀನ್ ಆಪೋಸಿಟ್ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿವರೆಗೂ ಸರಿ ಅನಿಸುತ್ತೆ ನೋಡ್ಕೊಳ್ಳಿ. ನನಗೆ 55 ಸರಿ ಅನಿಸ್ತಾ ಇದೆ. ಮತ್ತು ಇದನ್ನು ಲಾಂಗ್ ಪ್ರೆಸ್ ಮಾಡ್ಕೊಂಡು ಈ ಇಮೇಜ್ ಮೇಲ್ಗಡೆ ತಂದು ಬಿಟ್ಬಿಡಿ. ಈ ರೀತಿ ಆಗಿಬಿಡುತ್ತೆ. ಓಕೆನಾ? ಇಷ್ಟಾದಮೇಲೆ ನಮ್ಮ ವಿಡಿಯೋ ಇವಾಗ ರೆಡಿ ಆಗಿಬಿಡುತ್ತೆ. ಇದೇ ರೀತಿ ನೀವು ಲಾಸ್ಟ್ವರೆಗೂ ನಿಮ್ಮ ಲಿರಿಕ್ಸ್ನ ಬರ್ಕೊಂಡು ಈ ಇಫೆಕ್ಟ್ನ ಪೇಸ್ಟ್ ಮಾಡ್ಕೋಬೇಕು. ಓಕೆನಾ? ಇಷ್ಟಾದಮೇಲೆ ನಮ್ಮ ವಿಡಿಯೋ ರೆಡಿ ಆಗಿಬಿಡುತ್ತೆ. ಮೇಲೆ ಕಾಣುತ್ತಾರೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಇರುತ್ತೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಸೇವ್ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ.